ಶಾರದಾ ಶಾರದಾಂ ಭೋಜವದನಾವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಕ್ರಿಯಾತ್. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸುಸ್ವಾಗತ. ನಾವು ಈ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳುವಂತಹ ವಿಚಾರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾವು ಈ ತಿಂಗಳಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕಾಗತ್ತೆ. ನೋಡಿ, ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರಗ್ರಹ ಕಟಕ ರಾಶಿಗೆ, 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಹೇಗೂ ನಿಮಗೆ ಈಗ ಗೊತ್ತಾಗಿರುತ್ತೆ, ಈ ತಿಂಗಳಲ್ಲಿ ಮುಖ್ಯವಾಗಿ ಒಂದು ಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಗುರುಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿವರೆಗೂ ಕೂಡ ನಿಮಗೆ ಅದು ತೃತೀಯ ಭಾವದಲ್ಲಿ ಇತ್ತು. ಈಗ ಅದು ಚತುರ್ಥ ಭಾವಕ್ಕೆ ಪ್ರವೇಶವನ್ನು ಮಾಡ್ತಾ ಇದೆ. ಈ ಗುರುಗ್ರಹದಿಂದೆಲ್ಲ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಎಲ್ಲದನ್ನೂ ಕೂಡ ನೋಡ್ತಾ ಹೋಗೋಣ ಒಂದೊಂದಾಗಿ. ಮೊದಲನೇದಾಗಿ, ಈ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುತ್ತೆ ಹೋದ ಮಾಸದಂತೆ. ಹಾಗಾಗಿ ಕಠಿಣವಾದಂತಹ ಸವಾಲುಗಳನ್ನು ಎದುರಿಸುವಷ್ಟು ಧೈರ್ಯ ಮತ್ತು ಸಾಮರ್ಥ್ಯ ಅಂತ ಹೇಳುವಂಥದ್ದು ನಿಮಗೆ ಈ ತಿಂಗಳಲ್ಲೂ ಕೂಡ ಪ್ರಾಪ್ತಿಯಾಗುತ್ತೆ. ತೃತೀಯ ಭಾವದಲ್ಲಿ ನಿಮಗೆ ರವಿ ಮತ್ತು ಬುಧಗ್ರಹದ ಸ್ಥಿತಿ ಇರುವಂಥದ್ದು. ಸ್ಥಾನ ಪ್ರಾಪ್ತಿ ರಿಪುಕ್ಷಯಾರ್ಥ ನಿಜಯಾರೋಗ್ಯಂ ತೃತೀಯ ಸ್ಥಿತೆ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಸ್ಥಾನ ಪ್ರಾಪ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಒಂದು ತಿಂಗಳು ಅತ್ಯಂತ ಉತ್ತಮವಾಗಿದೆ. ಉದ್ಯೋಗಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಉದ್ಯೋಗ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಒಟ್ಟಲ್ಲಿ ನೀವು ಮಾಡ್ತಿರುವಂತಹ ಉದ್ಯೋಗದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಒಂದಷ್ಟು ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಅರ್ಥ ನಿಚಯ, ಒಂದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಈ ತಿಂಗಳಲ್ಲಿ ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೋಡೋಣ. ನೋಡಿ, ನಿಮಗೆ ಇಲ್ಲಿವರೆಗೂ ಕೂಡ ಗುರುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಈ ತಿಂಗಳ 2ನೇ ತಾರೀಕಿನಂದು ಅದು ಕಟಕ ರಾಶಿಗೆ ಪ್ರವೇಶ ಮಾಡುತ್ತೆ. ಇನ್ಮೇಲೆ ಅದು ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುತ್ತೆ. ವಾಸ್ತವವಾಗಿ ಗುರುಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಕೂಡ ಉತ್ತಮ ಅಲ್ಲ, ಹಾಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಕೂಡ ಅಷ್ಟೊಂದೇನು ಉತ್ತಮ ಅಲ್ಲ. ಆದರೆ ತೃತೀಯ ಭಾವಕ್ಕಿಂತಲೂ ಚತುರ್ಥ ಭಾವದ ಸ್ಥಿತಿ ಅಂತ ಹೇಳುವಂಥದ್ದು ಕೆಲವೊಂದಷ್ಟಾದರೂ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ನಾವೀಗ ಈ ವಿಚಾರವನ್ನು 2 ವಿಭಾಗ ಮಾಡಿ ತಿಳಿದುಕೊಳ್ಳೋಣ. ಮೊದಲನೇದು, ಇಲ್ಲಿವರೆಗೆ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿದ್ದಲ್ಲ, 1 ವರ್ಷದಿಂದ ಏನೇನು ಫಲಗಳು ಪ್ರಾಪ್ತಿ ಆಯಿತು ಇಲ್ಲಿವರೆಗೆ ಅದನ್ನು ಮೊದಲು ತಿಳ್ಕೊಂಡು ಇನ್ನು ಮುಂದೆ ಏನೇನು ಫಲಗಳು ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಆಮೇಲೆ ತಿಳಿದುಕೊಳ್ಳೋಣ. ಮೊದಲು ಇಲ್ಲಿವರೆಗೆ 1 ವರ್ಷದಿಂದ ಅದು ತೃತೀಯ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಭ್ರಂಶಸ್ಯಾತ್ ಪದತಶ್ಚ ಕಾರ್ಯ ವಿಹತಿ ಋಣಾಂ ತೃತೀಯ ಸ್ಥಿತೆ ಅಂತ ಹೇಳಿರುವಂಥದ್ದು. ಭ್ರಂಶಃ ಸ್ವಾತ್ ಪದತಃ, ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಯಿತು. ಉದ್ಯೋಗ ಹೋಗುವಂಥದ್ದಿರಬಹುದು, ಅಥವಾ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಈ ರೀತಿಯಾದಂತಹ ಒಂದಷ್ಟು ಪರಿಸ್ಥಿತಿಗಳು ಉಂಟಾಯಿತು. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಒಂದಷ್ಟು ವಿಘ್ನಗಳು, ಈ ರೀತಿಯಾಗಿಯೂ ಕೂಡ ಒಂದಷ್ಟು ತೊಂದರೆಗಳು ಅಂತ ಹೇಳುವಂಥದ್ದು 1 ವರ್ಷದಿಂದ ನಿಮಗೆ ಉಂಟಾಗ್ತಾ ಇದೆ. ಯಾಕೆಂದರೆ ಗುರುಗ್ರಹ ತೃತೀಯ ಭಾವದಲ್ಲಿತ್ತಲ್ಲ. ಹಾಗಾಗಿ ಈಗ ಅದು ಚತುರ್ಥ ಭಾವಕ್ಕೆ ಹೋಗ್ತಿದೆಯಲ್ಲ, ಏನೇನಾಗುತ್ತೆ, ಯಾವ್ಯಾವುದು ವಿಚಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಉಂಟಾಗುತ್ತೆ, ಯಾವ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು ಅದನ್ನು ನೋಡೋಣ. ಮನೆ ಮತ್ತು ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮ. ನೋಡಿ, ಚತುರ್ಥ ಭಾವದ ಸ್ಥಿತಿ ಅಷ್ಟೊಂದು ಉತ್ತಮ ಅಲ್ಲದೇ ಇದ್ರೂ ಕೂಡ ಅದರಲ್ಲಿ ಇದ್ದು ಅದು ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದ ಕೆಲವೊಂದಷ್ಟು ಒಳ್ಳೆಯ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಈ ವರ್ಷದಲ್ಲಿ. ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಮನೆಗೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಏನಾದರೂ ಭೂಮಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ, ಮನೆಯನ್ನು ಕಟ್ಟಬೇಕು ಅಂತ ಹೇಳುವಂತಹ ಆಸೆ ಇದ್ದರೆ ಅದೆಲ್ಲ ಈ ವರ್ಷದಲ್ಲಿ ಆಗತ್ತೆ. ಹಾಗೆ ವಾಹನಗಳಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಉತ್ತಮವಾಗಿದೆ. ವಾಹನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳುವಂತಹ ಆಸೆ ಎಲ್ಲ ಇದ್ದರೆ ಅದೆಲ್ಲ ನೆರವೇರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ನೇಹಿತರ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ.
ವಿದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಏನೋ ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿ ಬಯಸ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ವರ್ಷದಲ್ಲಿ ಅವಕಾಶ ಅಂತ ಹೇಳುವಂಥದ್ದುಂಟು. ಇದಿಷ್ಟು ಉತ್ತಮವಾದ ಫಲ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ಅಂದರೆ ಕ್ಲೇಶ ಬಂಧು ಜನೋತ್ಥಿತಾ ಅಂತ ಹೇಳಿ ಹೇಳಿರುವಂಥದ್ದು. ಅಂದರೆ ಬಂಧುಗಳಿಂದ ಒಂದು ಸ್ವಲ್ಪ ಕ್ಲೇಶ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಎಲ್ಲ ವಿಚಾರದಲ್ಲೂ ಅಭಿವೃದ್ಧಿ ಉಂಟಾಗುತ್ತೆ. ಆದರೆ ಬಂಧುಗಳು ಸಂಬಂಧಿಕರೇ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ದುಃಖವನ್ನು ಉಂಟು ಮಾಡ್ತಾರೆ. ಅವ್ರು ಮಾತ್ರ ನಿಮಗೆ ಒಂದು ಸ್ವಲ್ಪ ಬೇಜಾರನ್ನು ಉಂಟು ಮಾಡ್ತಾರೆ. ಇದೊಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಇನ್ನು ಶನಿ ಗ್ರಹ ನಿಮಗೆ ದ್ವಾದಶ ಭಾವದಲ್ಲಿ ಸ್ಥಿರವಾಗಿದೆಯಲ್ಲ, ಹಾಗಾಗಿ ಈ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಯಾವುದಾದ್ರು ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ನೋಡಿ, ಯಾವುದೋ ಕಮ್ಮಿ ಬೆಲೆಯ ವಸ್ತು ಅದಕ್ಕೆ ನೀವು ಹೆಚ್ಚಿಗೆ ದುಡ್ಡು ಕೊಟ್ಟು ತೆಗೆದುಕೊಳ್ಳುವಂತಹ ಆ ರೀತಿಯಾದಂತಹ ಪರಿಸ್ಥಿತಿಗಳು ಉಂಟಾಗಬಹುದು. ಅಥವಾ ನೀವು ಯಾವುದೋ ಒಂದು ತುಂಬ ದುಡ್ಡು ಕೊಟ್ಟು ಒಂದು ವಸ್ತುವನ್ನು ತೆಗೆದುಕೊಂಡು ಬಂದಿರ್ತೀರಿ, ಆ ವಸ್ತು ಹಾಳಾಗುವಂಥದ್ದು ಇರಬಹುದು. ಈ ಥರದ್ದೆಲ್ಲ ಉಂಟಾಗೋದಕ್ಕೆ ಅವಕಾಶ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಸಾಲವನ್ನು ಕೊಡುವಂಥದ್ದು ಇಂಥದ್ದು ಕೂಡ ಈ ಒಂದು ತಿಂಗಳಲ್ಲಿ ಬೇಡ. ಹಣಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.